ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಯಾ ಫುಡ್ಸ್. ಇವತ್ತು ನಾವು ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಸೇರ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮೆಂತ್ಯ ವಾಂಗಿಬಾತ್. ಅವತ್ತು ನಾವು ಮೆಂತ್ಯ ಸೊಪ್ಪಿನಲ್ಲಿ ಹೇಗೆ ಕುಕ್ಕರಲ್ಲಿ ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ವಿ. ಇವತ್ತು ಫಸ್ಟೇ ಅನ್ನ ಮಾಡಿ ಹೇಗೆ ಮೆಂತ್ಯ ಸೊಪ್ಪಿನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಇನ್ನೂ ಎಕ್ಸ್ಟ್ರಾ ವೀಡಿಯೋಸ್ಗೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಫಸ್ಟು ಎಣ್ಣೆ ಇಟ್ಕೊಂಡಿದ್ದೀವಿ. 3-4 ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀವಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಮೆಂತ್ಯ ಸೊಪ್ಪು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಳ್ಳಿ. ನಂತರ 1 ಟೊಮೊಟೊನ ನಾವು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀವಿ, ಇದನ್ನು ಸಹ ಹಾಕ್ತಾಯಿದ್ದೀವಿ. ಹಾಗೆ 1 ಕಪ್ ತೆಂಗಿನಕಾಯಿ ತುರಿ, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ಬೇಯೋ ಥರ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ಇವಾಗ ಆ್ಯಡ್ ಮಾಡ್ತಾ ಇದ್ದೀವಿ 1 ಟೇಬಲ್ ಸ್ಪೂನ್ ಅರಿಶಿನ. ಅರಿಶಿನ ಹಾಕಿ ಇನ್ನೊಂದು ಸತಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥಗಳಿಗೂ ಅರಿಶಿನ ಬೆರಿಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇನ್ನೊಂದ್ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಹಾಕ್ತಾಯಿದ್ದೀವಿ 2 ಟೇಬಲ್ ಸ್ಪೂನ್ ವಾಂಗಿಬಾತ್ ಪುಡಿ. ನಿಮಗೆ ವಾಂಗಿಬಾತ್ ಪುಡಿ ಹೇಗೆ ಮಾಡೋದು ಅಂತ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನು ಒಂದು ಶೂಟ್ ಮಾಡಿ ಹಾಕ್ತೀವಿ. ನಾವಿಲ್ಲಿ ಹಾಕ್ತಾಯಿದ್ದೀವಿ ವಾಂಗಿಬಾತ್ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಾಂಗಿಬಾತ್ ಪುಡಿ ಎಲ್ಲ ಪದಾರ್ಥಗಳಿಗೆ ಮೆಂತ್ಯ ಸೊಪ್ಪು, ಟೊಮೊಟೊ ಎಲ್ಲದಕ್ಕೂ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ. ಸೊ ಈ ರೀತಿ ಫ್ರೈ ಮಾಡಿದ್ರೆ ಮೆಂತ್ಯ ಸೊಪ್ಪಿನ ವಾಂಗಿಬಾತ್ ರೆಡಿ ಟು ಟೇಸ್ಟ್. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ನಿಮ್ಮ ಮಕ್ಕಳಿಗೆ ಅಥವಾ ಯಾರಿಗೇ ಆಗಲಿ ಮನೇಲಿ ಬೆಳಗ್ಗೆ ಟಿಫನ್ಗೆ ಅಥವಾ ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸು ಮಕ್ಕಳಿಗೆ, ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ, ಟಿಫನ್ಗೆ ಎಲ್ಲ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ಮೆಂತ್ಯ ಸೊಪ್ಪಲ್ಲಿ ಮೆಂತ್ಯ ಬಾತ್ ಒಂದೇ ಮಾಡೋ ಬದಲು ಈ ರೀತಿಯೂ ಒಂದು ದಿವಸ ಮಾಡಿ ನೋಡಿ. ಈ ರೀತಿ ಅನ್ನಕ್ಕೆ ಕಲಸಿದ್ರೆ ಮೆಂತ್ಯ ವಾಂಗಿಬಾತ್ ಈಸ್ ರೆಡಿ. ನೀವು ಒಂದು ದಿವಸ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.